ನಮಸ್ಕಾರ ರೀ. ನನ್ನ ಹೆಸರು ರಂಜಿತಾ ಐಲಿ ಅಂತ. ನಾನು ಧ್ಯಾನಕ್ಕೆ ಬಂದು ಈಗ ಒಂದು 5 ಮಂತ್ಸ್ ಆಯ್ತು ರೀ. ನನಗೆ ನಮ್ಮ ನೆಗೇಣಿಯವರು ಹೋಗ್ತಾ ಇದ್ರು ನಮ್ಮ ಫ್ಯಾಮ್ಲಿದಲ್ಲಿ. ಇಲ್ಲಿ ನೀಲ್ಕಂಠ ಸ್ವಾಮಿ ಮಠದಾಗ ಇತ್ತು ರೀ ಮಂಡಲ್ ಧ್ಯಾನ. 41 ದಿವಸದ ಮಂಡಲ್ ಧ್ಯಾನ ಸ್ಟಾರ್ಟ್ ಮಾಡಿದ್ರು ನೇತ್ರಾ ಮೇಡಮು ಮತ್ತು ವಿದ್ಯಾ ಮೇಡಮ್ ಅವರು. ನಮ್ಮ ನೆಗೇಣಿ ನಮ್ಮ ಫ್ಯಾಮ್ಲಿದಾಗ ಹೋಗ್ತಾ ಇದ್ರು. ಅವ್ರು ನನಗೆ ಕರೆದ್ರು ಬಾ ಅಂತಂತಂದು. ನನಗೆ ಈ ಥರ ಅಂದರೆ ಎಲ್ಲ ಇಂಟ್ರೆಸ್ಟ್, ಯೋಗ ಮತ್ತು ಈ ಥರ ಧ್ಯಾನ ಅಂತಂತಂದರೆ ಮೆಡಿಟೇಷನ್ ಕ್ಲಾಸಸ್ ಅಂದರೆ ಅವ್ರು ನನಗೆ ಹೇಳಿದ್ರು. ನಾನು 1 ವೀಕ್ ಆದಮೇಲೆ ನನ್ನದು ಸ್ವಲ್ಪ ವರ್ಕ್ ಇತ್ತು. 1 ವೀಕ್ ಆದಮೇಲೆ ನಾನು ಹೋದೆ. ಡೇ ಬೈ ಡೇ ನಾನು ಓದಂಗೆಲ್ಲ 1 ವೀಕಿಗೆ ಏನು ಅನ್ನಿಸ್ಲಿಲ್ಲ, ಮತ್ತು ಡೇ ಬೈ ಡೇ ಓದಂಗೆಲ್ಲ ನನಗೆ ಭಾಳ ಚೇಂಜಸ್ ಅನ್ನಿಸ್ತು. ನನಗೂ ಒಂದು ಸ್ವಲ್ಪ ಪರ್ಸ್ನಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದಾವೆ. ನಮ್ಮ ರೀಸೆಂಟ್ಗೆ ಒಂದು ತ್ರೀ ಇಯರ್ಸ್ ಬ್ಯಾಕ್ ನಮ್ಮ ಮದರ್ ಎಕ್ಸ್ಪೈರ್ಡ್ ಆದರು. ಅದರದಲ್ಲಿ ಭಾಳ ನಾನು ಪರ್ಸ್ನಲಿ ನಾನು ಭಾಳ ಫೀಲ್ದಲ್ಲಿ ಹೋಗ್ಬಿಟ್ಟಿದ್ದೆ. ಅದರಿಂದ ಹೊರಗೆ ಬರೋಕೆ ಆಗ್ತಾ ಇದ್ದಿಲ್ಲ. ಭಾಳ ಲೋನ್ಲಿನೆಸ್ ಫೀಲ್ ಆಗ್ತಾ ಇದ್ದೆ. ಯಾವಾಗ ನಾನು ಈ ಧ್ಯಾನದಲ್ಲಿ ಬಂದೆ ಆವಾಗಿನಿಂದ ಏನೋ ಸ್ವಲ್ಪ ನನ್ನ ಜೊತೆಗೆ ಇದ್ದಾರಲ್ಲ, ಏನೋ ಎಲ್ಲೋ ಒಂತಲ್ಲಿ ನಾನು ಅವ್ರನ್ನ ನೋಡ್ಬೋದಲ್ಲ, ಅಂದರೆ ಇವರು ಮೇಡಮ್ ಅವರು ಏನಾನು ಕಾಣಿಸ್ಬೋದು ನಿಮಗೆ, ಅದರಲ್ಲಿ ಏನಾನು ಇದು ಬೆಟ್ಟ ಗುಡ್ಡ ಕಾಣಿಸ್ಬೋದು, ಪ್ರಕೃತಿ ಕಾಣಿಸ್ತೈತೆ ಅಂತಂದು ಹೇಳ್ತಾ ಇರ್ತಾರಲ್ಲ, ಏನೋ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮದರ್ ಆ ಥರ ನಾನು ನೋಡ್ಬೋದೇ ಏನೋ ಅಂತಂತಂದು ನಾನು ಧ್ಯಾನ ಮಾಡೋಣ ಅಂತಂದು ಕಂಟಿನ್ಯೂ ಮಾಡಿದೆ. ಡೇ ಬೈ ಡೇ ಮಾಡ್ದಂಗೆಲ್ಲ ನನಗೆ ಭಾಳ ಚೇಂಜ್ನೆಸ್ ಅನಿಸ್ತು. ಪೀಸ್ ಆಫ್ ಮೈಂಡ್ ಸಿಕ್ತು, ಮನಸ್ಸಿಗೆ ಭಾಳ ನೆಮ್ಮದಿ ಇತ್ತು. ಭಾಳ ಖುಷಿ ಆಯಿತು ಮಾಡ್ದಂಗೆಲ್ಲ. ನನಗೆ ಭಾಳ ಮಂಡಲ್ ಧ್ಯಾನ ಮುಗೀತು. ಮತ್ತು ಈಗ ಒಂದು 3-4 ಮಂತ್ಸ್ ಆಯಿತು ಇದು. ಮತ್ತು 2ನೇ ಮಂಡಲ ಸ್ಟಾರ್ಟ್ ಮಾಡಿದ್ರು ಈರಣ್ಣನ ಗುಡಿಯಲ್ಲಿ, ಅದೂ ಮುಗೀತು. ಈಗ ನಾವು ಸಂಕಪ್ಪಜ್ಜನ ಮಠದಲ್ಲಿ ನಾವು ಇನ್ನು ಬಿಡಬಾರ್ದು, ಇದು ಬಿಟ್ಟಂಗೆಲ್ಲ ನಮಗೆ ಅದು ಏನೋ ಇದಾಗ್ತಾ ಇದೆ. ಕಂಟಿನ್ಯೂ ಮಾಡೋಣ ಅಂತಂದು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದು ಕಂಟಿನ್ಯೂ ಮಾಡ್ದಂಗೆಲ್ಲ ನಮಗೆ ಏನೋ ಸ್ವಲ್ಪ ಹ್ಯಾಪಿನೆಸ್ ಸಿಗ್ತಾ ಇದೆ. ಪರ್ಸ್ನಲಿ ಭಾಳ ಚೇಂಜ್ ಆಗಿದ್ದೀನಿ ನಾವು. ಈ ಒಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ ನಾನು ನಮ್ಮ ಮಗಳನ್ನ ಹಾಸ್ಟೆಲಿಗೆ ಬಿಟ್ಟು ಬಂದಿದ್ದೀನಿ. ಒನ್ ಡೇ ನಮ್ಮ ಮಗಳು ನೈಟ್ ಎಲ್ಲ ಫೀವರ್ ಬಂದು ಭಾಳ ಹತ್ಕೊಂತ ಫೋನ್ ಮಾಡಿದ್ಲು, ಮಮ್ಮಿ ನನಗೆ ಫೀವರ್ ಬಂದಿದೆ, ನನಗೆ ಇರೋಕ್ಕಾಗ್ತಾ ಇಲ್ಲ, ಒಂಥರ ಬೇಜಾರಾಗಿದೆ ಅಂತಂತಂದು. ನಮ್ಮ ಮನೇಲಿ ಎಲ್ಲರೂ ಬೈದರು ನನಗೆ, ಕರ್ಕೊಂಡು ಬಂದುಬಿಡು ಹೋಗಿ, ಅವಳನ್ನ ಒಬ್ಬಳನ್ನೇ ಹುಡುಗಿನ ಅಲ್ಲಿ ಎದಕ್ಕೆ ಬಿಟ್ಟಿದ್ದೀವಿ ಅಂತಂತಂದು. ನಾನು ಅವತ್ತು ನೈಟೆಲ್ಲ ಧ್ಯಾನ ಮಾಡಿದೆ. ನಾನು ನೋಡೋಣ ತಡಿ ನನಗೆ ಧ್ಯಾನದಿಂದ ಚೇಂಜ್ನೆಸ್ ಬರುತ್ತೇನೋ ಅಂತಂದು ನೈಟೆಲ್ಲ ಧ್ಯಾನ ಮಾಡಿದೆ. ಅವಳಿಗೆ ಏನು ಮಾರ್ನಿಂಗ್ ಧ್ಯಾನ ಮಾಡಿ ನಾನು 6 ಮಟ್ಟ ಧ್ಯಾನ ಮಾಡಿದೆ. ಆಮೇಲೆ 7 o'clock ವಾಕಿಂಗ್ ಹೋಗೋಣ ಅಂತಂದು ವಾಕಿಂಗ್ ಹೋಗ್ತಾ ಇದ್ದಾಗ ನನ್ನ ಮಗಳದು ಕಾಲ್ ಬಂತು, ಮಮ್ಮಿ ನನಗೆಲ್ಲ ಕಡಿಮೆ ಆಯ್ತು ಮಮ್ಮಿ, ಟ್ಯಾಬ್ಲೆಟ್ ಹಾಕ್ಕೊಂಡಿಲ್ಲ, ಆದರೂ ಎಲ್ಲ ರಿಲೀಫ್ ಸಿಕ್ತು, ಜ್ವರನೇ ಇಲ್ಲ, ಕಡಿಮೆ ಆಗಿಬಿಡ್ತು ಅಂತಂದ್ಲು. ಅದರಿಂದ ನನಗೆ ಭಾಳ ಖುಷಿ ಆಯ್ತು. ಅವತ್ತು ನಾನು ಅಂದ್ಕೊಂಡೇ ಇದ್ದಿದ್ದಿಲ್ಲ ಆ ಥರ ನನ್ನ ಲೈಫ್ದಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತಂದು. ಭಾಳ ಕಾನ್ಫಿಡೆಂಟ್ ಬಂತು, ಓಹೋ ಇದ್ರದಲ್ಲಿ ಇಷ್ಟು ಇದು ಇದೆ ಅನ್ನೋದು ಅವತ್ತು ನನಗೆ ಭಾಳ ಕಾನ್ಫಿಡೆನ್ಸ್ ಬಂತು. ಭಾಳ ಹ್ಯಾಪಿ ಆಯಿತು ಅದರಿಂದ. ಈಗ ಏನಾರ ಫಸ್ಟ್ ನಾನು ಧ್ಯಾನದಲ್ಲಿ ಕುಂತ್ಕೊಂಡ್ರೆ ಫಸ್ಟ್ ನನ್ನ ಮಗಳದೇ ಸ್ವಲ್ಪ ಇದು ಮಾಡ್ಕೊತೀನಿ, ಅವಳ ಹೆಲ್ತ್ ಚೆನ್ನಾಗಿರ್ಬೇಕಂತಂದು. ಇದರಿಂದ ನಮಗೆ ತುಂಬ ಹ್ಯಾಪಿನೆಸ್ ಬಂತು. ಇದು ಕ್ರೆಡಿಟ್ ಎಲ್ಲ ವಿದ್ಯಾ ಮೇಡಮು, ನೇತ್ರಾ ಮೇಡಮ್ ಅವರಿಗೆ ಹೋಗ್ಬೇಕು. ಇದು ಎದಕ್ಕಂದ್ರೆ ಅವ್ರನಿಂದ ನಾನು ಇದು ಧ್ಯಾನದ್ದು ಬಂದಿದ್ದೀನಿ ಧ್ಯಾನಕ್ಕೆ. ಇಲ್ಲಾಂತಂದರೆ ಗೊತ್ತಾಗ್ತಿದ್ದಿಲ್ಲ, ಅದು ಧ್ಯಾನದ್ದು ಪರಿಚಯನೇ ಗೊತ್ತಾಗ್ತಿದ್ದಿಲ್ಲ. ಸೊ ಈ ಕ್ರೆಡಿಟ್ ಎಲ್ಲ ವಿದ್ಯಾ ಮೇಡಮ್ ಅವ್ರಿಗೆ ಮತ್ತು ನೇತ್ರಾ ಮೇಡಮ್ ಅವ್ರಿಗೆ. ಅವ್ರು ನಮಗೆ ರೀಸೆಂಟ್ಗೆ ಬ್ಯಾಂಗ್ಳೂರು ಪಿರಾಮಿಡ್ಗೆ ಒಂದು ಕರ್ಕೊಂಡು ಹೋದರು. ಅದು ಒಬ್ಬ ಅನ್ಎಕ್ಸ್ಪೆಕ್ಟೆಡ್. ಅದರಲ್ಲಿ ಇಷ್ಟು ಅವ್ರು ಹೇಳ್ತಿದ್ರು ಅಲ್ಲಿ ಚೆನ್ನಾಗಿರುತ್ತೆ, ಹಂಗಿರುತ್ತೆ, ಹಿಂಗಿರುತ್ತೆ ಅಂತಂದು. ಅದು ಹೋಗ್ಬೇಕು, ಹೆಂಗಿದ್ರು ಹೋಗ್ಬೇಕಂತಂದು ಮನೇಲಿ ಹೆಂಗೋ ಒಂದು ರಿಕ್ವೆಸ್ಟ್ ಮಾಡಿ ಹೋದ್ವಿ ಅದರದಲ್ಲಿ. ಬಟ್ ಅಲ್ಲಿ ಹೋದ್ಮೇಲೆ ಬರೀ 2 days ಬರೀ ಧ್ಯಾನ ಮಾಡಿದ್ವಿ. ಮಾರ್ನಿಂಗ್ 4ಗೇನೋ ಕುತ್ಕೊಂಡ್ವಿ, 4-4:30ಗೆ 7:30 ಮಟ್ಟ ಅಸಲು ಅದು ಯಾವ ಥರ ಧ್ಯಾನ ಆಯ್ತಂತಂದರೆ ಭಾಳ ಚೆನ್ನಾಗಾಯ್ತು ಅದು ಧ್ಯಾನ ಮಾತ್ರ. ಇನ್ನೂ ಧ್ಯಾನದಲ್ಲಿ ಕುಂತಿದ್ವಿ. ವಿದ್ಯಾ ಮೇಡಮ್ ಅವರೇ ಎಬ್ಸಿದ್ರು, ಸಾಕು 3 hours ಆಯ್ತು ಎದ್ದೇಳ್ರಿ ಅಂತಂದು. ಭಾಳ ಖುಷಿ ಆಯಿತು. ಬಟ್ ಅಲ್ಲಿ ಪಿರಾಮಿಡ್ದಲ್ಲಿ ಮಾಡ್ತೀವಲ್ಲ, ಅದು ಭಾಳ ಚೆನ್ನಾಗಿ ಅನ್ನಿಸ್ತು ಇದು ಧ್ಯಾನ ಮಾಡಿದ್ದಕ್ಕೆ. ಸೊ ಇದ್ದು ಕ್ರೆಡಿಟ್ ಎಲ್ಲ ವಿದ್ಯಾ ಮೇಡಮ್,
ನೇತ್ರಾ ಮೇಡಮ್ ಅವ್ರಿಗೆ ಹೋಗ್ಬೇಕು. ಅವ್ರಿಗೆ ನಾನು ಯಾವತ್ತಿಗೂ ಮರೆಯಲ್ಲ, ಯಾಕಂದ್ರೆ ಅವ್ರಿಂದ ನಾನು ಧ್ಯಾನಕ್ಕೆ ಬಂದಿದ್ದೀನಿ. ಸೊ ಈ ಕ್ರೆಡಿಟ್ ಎಲ್ಲ ಅವರಿಗೆ. ಈಗ ನಾವು ರೀಸೆಂಟಿಗ ಸಂಕಪ್ಪಜ್ಜ ಮಟ್ಟದಲ್ಲಿ ಧ್ಯಾನ ಮಾಡ್ತಾ ಇದೀವಿ. ನಾವು ಇದು ಬಿಡಬಾರ್ದು ಅಂತಂತಂದು ಧ್ಯಾನ ಮಾಡ್ತಾ ಇದೀವಿ. ಅದು ಏನೇನ್ ಕತೆ ಆ ಟೈಮಿಗೆ ಆ ಮೂಮೆಂಟಿಗೆ ಅದು ಕರೀತಿರ್ತೈತೆ, ಬರ್ರಿ ಧ್ಯಾನ ಮಾಡೋಣ ಬರ್ರಿ ಬರ್ರಿ ಅಂತಂದು. ಅದು ಎಷ್ಟೇ ವರ್ಕ್ ಇರಲಿ, ಅದು ಎಲ್ಲದಲ್ಲೇ ನಾನು ಸ್ಟಾಪ್ ಮಾಡ್ತೀನಿ, ಧ್ಯಾನಕ್ಕೆ ಹೋಗ್ತೀನಿ. ಬಟ್ ವಿದ್ಯಾ ಮೇಡಮ್ ಅವ್ರನ್ನೂ ಹೇಳಿದಾರ, ಅಲ್ಲಿ ಒಂದೇ ಅಲ್ಲ ನೀವು ಮನೇಲಿನೂ ಸ್ವಲ್ಪ ಮಾಡ್ಕೊತೀರಿ ಅಂತಂದು. ಅವ್ರು ಯಾವಾಗ ಹೇಳಿದಾರೆ ನಾನು ಅವಾಗಿನಿಂದ ಮಾರ್ನಿಂಗ್ ಆಲ್ಮೋಸ್ಟ್ ನಾನು ಮಾರ್ನಿಂಗ್ ಎದ್ದು ಮಾಡಕ್ಕೆ ಬಹಳ ಟ್ರೈ ಮಾಡ್ತಾ ಇದ್ದೀನಿ. ಡೈಲಿ ಮಾಡ್ತೀನಿ. ಯಾವಾಗೋ ಒಂದ್ಸಲ ಸ್ವಲ್ಪ ಬೇಜಾರಾದಾಗ ಸ್ವಲ್ಪ ಗ್ಯಾಪ್ ಹಾಕುತ್ತೆ. ಆಲ್ಮೋಸ್ಟ್ ನಾನು 5 ಅವರು ಈ ಬ್ರಾಹ್ಮಿ ಮುಹೂರ್ತದ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತಂದು ಅವ್ರು ಹೇಳಿದ್ರು. ಅವ್ರು ಯಾವತ್ತು ಆ ಮಾತು ಹೇಳಿದ್ರು ಅವತ್ತಿನಿಂದ ನಾನು ಕಂಟಿನ್ಯೂ ಮಾಡಿದ್ದೀನಿ. ಆಲ್ಮೋಸ್ಟ್ 5 to 6 ನಾನು ಕಂಪಲ್ಸರಿ ನಾನು ಮಾಡ್ತೀನಿ. ಅದು ಮಾಡಿದ್ಮೇಲೆ ನಂದು ನೆಕ್ಸ್ಟ್ ವರ್ಕ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಬಟ್ ಆ ಮೂಮೆಂಟ್ದಾಗ ಮಾಡ್ತೀನಲ್ಲ, ಬಟ್ ನನ್ನ ಮನಸ್ಸು ಮೈಂಡ್ ಭಾಳ ರಿಲೀಫ್ ಕೊಡುತ್ತೆ, ಭಾಳ ಚೆನ್ನಾಗಿರುತ್ತೆ. ಇನ್ನು ಮತ್ತೆ ಆದರೆ ಆಫ್ಟರ್ನೂನ್ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಮತ್ತು ಈವ್ನಿಂಗ್ ಸಂಕಪ್ಪಜ್ಜನ ಮಠದಲ್ಲಿ ಮಾಡ್ತಾ ಇದ್ದೀನಿ. ಅಲ್ಲಿ ಒಂದು 10-15 ಮೆಂಬರ್ಸ್ ಬರ್ತಾರೆ. ಬಟ್ ಅಲ್ಲಿ ಭಾಳ ಚೆನ್ನಾಗಿ ಅನುಭವ ಆಗಕತ್ತೈತೆ. ಮೊನ್ನೆ ರೀಸೆಂಟ್ಗೆ ನಾವೆಲ್ಲರೂ ಮಾಡ್ತಾ ಇದ್ದೀವಿ, ಒಂದು ಸಣ್ಣ ಹಾವು ಬಂತು, ಎಲ್ಲರೂ ಎದುರಿದ್ರು. ನಾವು ಬಂದು ಎದಕ್ಕೆ ಎದುರ್ತೀರಿ, ಎಲ್ಲರೂ ಅದೇ ಅಂತ ಇದ್ದಾರೆ, ಎದಕ್ಕೆ ಎದುರ್ಬೇಕು, ಅದು ಅವಾಗವಾಗ ಬರ್ತಿರ್ತೈತೆ, ಏನೋ ಸಂಕಪ್ಪಜ್ಜನೇ ಬಂದು ಬ್ಲೆಸ್ಸಿಂಗ್ಸ್ ಕೊಟ್ಟಾನೇನೋ, ಅದು ಪಾಸಿಟಿವ್ ತಗೋರಿ, ಎದಕ್ಕೆ ನೆಗೆಟಿವ್ ತೊಗೊತೀರಿ ಅಂತಂತಂದು ಅಲ್ಲಿ ಇರೋರು ಹೇಳಿದ್ರ. ಸೊ ಹಂಗಾಗಿ ನಮಗೆ ಅದು ಒಂದು ಪ್ಲಸ್ ಆಯಿತು, ಪಾಸಿಟಿವ್ನಿಂದನೇ ಹೋಗೋನು. ಅದು ಹಾವು ಅದು ಒಂದು ಬ್ಲೆಸ್ಸಿಂಗ್ಸ್ ಏನೋ ಅಂತಂದು ನಾವು ಆದರೂ ಅದು ಬಿಟ್ಟಿಲ್ಲ, ಕಂಟಿನ್ಯೂ. ಎಲ್ಲರೂ ಬೇಡ, ಒಬ್ಬೊಬ್ರು ಬೇಡ, ಹಾವು ಬಂದಿದೆ ಸುಮ್ಮನೆ ಬೇರೆ ಕಡೆ ಹೋಗೋಣ ಅಂತಂತ ಇದ್ದಾರೆ. ಬೇಡ, ಅದು ನಮಗೆ ಭಾಳ ಪಾಸಿಟಿವ್ ಅನಿಸ್ತು, ಅದು ನೆಗೆಟಿವ್ ಎದಕ್ಕೆ ಥಿಂಕ್ ಮಾಡ್ಬೇಕಂತಂದು ಪಾಸಿಟಿವ್ನಿಂದಾನೇ ಈಗಾದರೂ ಹೋಗ್ತಾ ಇದ್ದೀವಿ. ಈಗ ಡೈಲಿ ಹೋಗ್ತಾ ಇದ್ದೀವಿ. ಡೈಲಿ ಒಂದು 15 ಮೆಂಬರ್ಸ್ ಬರ್ತಾರೆ. ಭಾಳ ಚೆನ್ನಾಗಾಗುತ್ತೆ ಧ್ಯಾನ, ಮೆಡಿಟೇಷನ್ ಮಾತ್ರ ಭಾಳ ಚೆನ್ನಾಗಾಗುತ್ತೆ. ಇಷ್ಟೇಳಿ ನನ್ನ ಅನುಭವವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.